ವೆಲ್ಕಮ್ ಬ್ಯಾಕ್. ಸರ್ಕಾರ ಒಬ್ಬ ರೌಡಿಯಿಂದ ಬೀಳಿಸಿದ್ದಾರೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ. ಭ್ರಷ್ಟಾಚಾರದ ವಿಷಯ ಬಂದಾಗ ಕಟೀಲ್ ಸೈಲೆಂಟ್ ಆಗ್ಬಿಡ್ತಾರೆ ಅಂತ ಕಲಬುರಗಿಯಲ್ಲಿ ಕೆಪಿಸಿಸಿ ವಕ್ತಾರ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಸ್ಯಾಂಟ್ರೋ ರವಿಗೆ ಕುಮಾರ ಕೃಪಾದಲ್ಲಿ ಯಾರು ಜಾಗ ಕೊಟ್ರು? ಅಧಿಕಾರಿಗಳೇ ರವಿಗೆ ಕಾಲ್ ಮಾಡ್ತಿದ್ದಾರೆ ಅಂದ್ರೆ ಆಡಳಿತ ಎಲ್ಲಿಗೆ ಬಂದಿದೆ? ಹಣ ಕೊಟ್ಟು ಬಂದ ಅಧಿಕಾರಿ ದಂಧೆಗಿಳಿತಾನೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ರೌಡಿ ಶೀಟರ್ಗಳು ಕೂಡ ಈ ಸರ್ಕಾರದಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲೂ ಒಂದು ರೌಡಿ ಮೋರ್ಚಾ ಓಪನ್ ಮಾಡಿಬಿಟ್ಟಿದ್ದಾರೆ ಆಡಳಿತಕ್ಕೆ. ನೀವು ಆಡಿಯೋಗಳು ಕ್ಲಿಪ್ಗಳು ಕೇಳಿದ್ರೆ ಅವ್ರು ಯಾವ ಸ್ಯಾಂಟ್ರೋ ರವಿ ಅಂತೆ ಹೋಮ್ ಮಿನಿಸ್ಟರ್ಗಿಂತ ಜಾಸ್ತಿ ಗೊತ್ತಿದೆ ಅವರಿಗೆ ಮಾಹಿತಿ. ಮಾಜಿ ಮುಖ್ಯಮಂತ್ರಿಗಳು ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಅವ್ರೇನ್ ಹೇಳ್ತಾರೆ, ಸ್ಯಾಂಟ್ರೋ ರವಿಯನ್ನ ಬಳಕೆ ಮಾಡಿ ಈ ಸರ್ಕಾರವನ್ನ ಕೆಡವಿದ್ರು. ಇವನ್ ಪಾತ್ರ ಬಹಳ ಮಹತ್ವವಾಗಿದೆ. ಯಾವುದೋ ಒಂದು ರೀತಿ ಆಮಿಷ ಕೊಟ್ಟಿ ಕೆಲವು ಇವಾಗಿನ ಸಚಿವರುಗಳಿಗೆ ಟ್ರ್ಯಾಪ್ ಮಾಡಿಸಿದ್ದಾರೆ ಅಂತ ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ. ಇದ್ರ ಬಗ್ಗೆ ಸತ್ಯಾಂಶ ಪಬ್ಲಿಕ್ ಗೊತ್ತಾಗ್ಬೇಕಾ ಇಲ್ಲ? ಒಂದು ಸರ್ಕಾರ ಬೀಳ್ತಾ ಇದೆ ಒಬ್ಬ ರೌಡಿಯಿಂದ ಅಂದ್ರೆ ನೀವು ಯಾರ್ಯಾರಿಗೆ ಕಟ್ಕೊಂಡು ನೀವು ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ? ರಾಜಾರೋಷವಾಗಿ ಮಾತಾಡ್ತಾ ಇರುವಂತ ಕಟೀಲ್ ಅವ್ರು ಏನು ಹೋದ್ರಿ? ಇವಾಗ ಇದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲಲ್ಲ. ಅವ್ರಿಗೆ ಯಾವಾಗ ಹಗರಣಗಳು ಬರ್ತವೆ, ಬಿಟ್ಕಾಯಿನ್ ವಿಷಯ ಬರ್ತದೆ, ಇಂಥ ವಿಷಯಗಳು ಬಂದಾಗೆಲ್ಲ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರು ಗಪ್ಚುಪ್ ಆಗ್ಬಿಡ್ತಾರೆ. ತುಟಿ ಹೊಲಗೆ ಬಿದ್ದ್ಬಿಡ್ತದೆ, ನಾಲ್ಗೆ ಬಿದ್ದೋಗ್ಬಿಡುತ್ತೆ. ಯಾಕೆ ಇವಾಗ ಸುಮ್ಮನಿದ್ದೀರಲ್ಲ? ಅವ್ರು ಉತ್ತರ ಕೊಡ್ಬೇಕಿದಕ್ಕೆ. ಬಿಜೆಪಿ ಸರ್ಕಾರದವರು ಸ್ಪಷ್ಟವಾಗಿ ರವಿಗೆ ಕುಮಾರ ಕೃಪಾದಲ್ಲಿ ಇರ್ಲಿಕ್ಕೆ ಅಲೌ ಯಾರು ಮಾಡಿದ್ರು, ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು, ಯಾರು ಫೆಸಿಲಿಟೇಟ್ ಮಾಡಿದ್ರು